ನಿಮ್ಮ ಜರ್ನಿ ಬಗ್ಗೆ ನಾಲ್ಕು ಮಾತಾಡಬೇಕು. ಆಮೇಲೆ ಎಲ್ರಿಗೂ ಒಂದು ಪುಟ್ಟ ಪ್ರಶ್ನೆ ಕೇಳಿ ಮಾತು ಮುಗಿಸೋಣ. ಇಲ್ಲಿ ಬಂದಿರೋಂಥ ನನ್ನ ಕುಟುಂಬದ ಪತ್ರಕರ್ತರಾದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಹಾಗೆ ಇಲ್ಲಿ ವೇದಿಕೆ ಮೇಲಿರುವಂತ ಎಲ್ಲ ಹಿರಿಯರೇ, ಇದು ಒಂದು ಯಾತ್ರಾ ಒಂದು ಸಮಾರಂಭ ಅಂದ್ರೆ ತುಂಬಾ ಮುಕ್ತವಾದ, ತುಂಬಾ ಅಪರೂಪದ ಒಂದು ಸಮಾರಂಭ. ಯಾಕೆ ಅಂತಂದ್ರೆ ಇಲ್ಲಿ ಬರೀ ಪತ್ರಕರ್ತರೇ ಸೇರಿ ಈ ಒಂದು ಸಮಾರಂಭ ಮಾಡಿರೋದು. ಅದಕ್ಕೆ ಶೆಣಾಯಿ ಅವರು ಈ ಒಂದು ಇನಿಷಿಯೇಟಿವ್ ತಗೊಂಡು ಅವರು ಲಂಕೇಶ್ ಮೇಲಿರುವಂತ ಪ್ರೀತಿ ಅಭಿಮಾನದಿಂದ ಈ ಒಂದು ತಲೆಮಾರಿನ ಒಂದು ಸಮಾರಂಭ ಮಾಡಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಅವರಿಗೆ ಲಂಕೇಶ್ ಮೇಲಿರುವಂತ ಒಂದು ಗೌರವ ಅಭಿಮಾನ ತೋರಿಸುತ್ತೆ. ಮತ್ತು ರೇಷ್ಮೆ ಅವರು ಹೇಳ್ದಂಗೆ ನಮ್ಮ ತಂದೆ ಯಾವುದೇ ಒಂದು ಕುಟುಂಬ ರಾಜಕಾರಣ ಆಗಲಿ, ತಲೆಮಾರಿನ ಸಕ್ಸೆಷನ್ ಆಗಲಿ, ಅದ್ರ ಬಗ್ಗೆ ಯಾವತ್ತೂ ಬಿಲೀವ್ ಮಾಡ್ತಾನೆ ಇರಲಿಲ್ಲ. ಮತ್ತು ರೇಷ್ಮೆ ಅವರು ಚೆನ್ನಾಗಿ ಹೇಳ್ದಂಗೆ ಒಂದು ರಾಜಕಾರಣಿ, ಒಂದು ರಾಜಕೀಯ ವರದಿಗಾರಾಗಿದ್ರು ಮತ್ತು ರಾಜಕೀಯದ ಬಗ್ಗೆ ಅದ್ಭುತವಾದ ಲೇಖನಗಳು ಬರೀತಾ ಇದ್ರು. ಇವತ್ತು ನಮ್ಮಲ್ಲಿರುವಂತ ಹಿರಿಯ ಪತ್ರಕರ್ತರು ಮತ್ತು ವಿಶ್ಲೇಷಣೆಗಾರರು ಅವರು ಒಂದು ಅದ್ಭುತವಾಗಿ ಮಾತಾಡಿದ್ರು ಲಂಕೇಶ್ ಪತ್ರಿಕೆ ಬಗ್ಗೆ, ಲಂಕೇಶ್ ಒಂದು ಹಿನ್ನೆಲೆ ಬಗ್ಗೆ, ಇತಿಹಾಸದ ಬಗ್ಗೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಲಂಕೇಶ್ ಅವರ ಸಿನಿಮಾ ಮತ್ತು ನಮ್ಮ ಅಕ್ಕನ ಸಿನಿಮಾ, ನನ್ನ ಸಿನಿಮಾ ಮತ್ತು ಇವತ್ತು 3ನೇ ತಲೆಮಾರು ನನ್ನ ಮಗ ಸಮರ್ಜಿತ್ ಲಂಕೇಶ್ ಸಿನಿಮಾ ಪಾದಾರ್ಪಣೆ ಮಾಡ್ತಾ ಇರೋದ್ರಿಂದ ಇವತ್ತು ಚೆನ್ನಾಗಿ ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮೆಲ್ಲರನ್ನು ಸೇರಿಸಿರೋದು ಮತ್ತು ನಮ್ಮ ತಾಯಿನೂ ಇಲ್ಲಿ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ನಾನು ಲಂಕೇಶ್ ಅವರ ಬಗ್ಗೆ, ಸಿನಿಮಾಗಳ ಬಗ್ಗೆ ಮಾತಾಡಬಹುದು ಹೊರತು ಇವತ್ತಿಲ್ಲಿ ಅವರ ಒಂದು ರಾಜಕೀಯದ ವಿಶ್ಲೇಷಣೆ ಆಗಲಿ ಅಥವಾ ಪತ್ರಿಕೋದ್ಯಮ ಆಗಲಿ, ಅದರ ಸಾಹಿತ್ಯದ ಬಗ್ಗೆ ಆಗಲಿ ಅಷ್ಟು ಮಾತಾಡಕ್ ಹೋಗಲ್ಲ. ಮತ್ ನನ್ಗಿಂತ ಚೆನ್ನಾಗಿ ಗೊತ್ತಿರೋದು ಇವತ್ತು ನನ್ನ ಪಕ್ಕ ಕೂತಿರುವಂತ ಹಿರಿಯ ನಿರ್ದೇಶಕರು ನಾಗ್ತಿಹಳ್ಳಿ ಚಂದ್ರಶೇಖರ್ ನನಗಿಂತ ತುಂಬಾ ಹತ್ತಿರದಿಂದ ನಮ್ಮ ತಂದೆ ನೋಡಿದ್ದಾರೆ. ಯಾಕೆಂದ್ರೆ ನಾನು ನಮ್ಮ ತಂದೆ ಜೊತೆ ಹೆಚ್ಚು ಸಮಯ ಕಳೆದಿದ್ದು ಕೊನೆಯ 10 ವರ್ಷ, 90ರಿಂದ 2000 ಅಲ್ಲಿ ತನಕ ನಾನು 10 ವರ್ಷ ಅವ್ರ ಜೊತೆ ಒಂದು ತುಂಬಾ ಆತ್ಮೀಯವಾಗಿ ಅವ್ರ ಜೊತೆ ಸಮಯ ಕಳೆದಿದ್ದು. ಆದ್ರೆ ನಾಗ್ತಿಹಳ್ಳಿ ಅವರ ಒಂದು ಜರ್ನಿ, ನಾಗ್ತಿಹಳ್ಳಿ ಚಂದ್ರಶೇಖರ್ ನಾಗ್ತಿಹಳ್ಳಿ ಅಂತ ಒಂದು ಊರಿನಿಂದ ಒಂದು ಕನ್ನಡದಲ್ಲಿ ಒಂದು ಚಿನ್ನದ ಪದವಿಯನ್ನ ಗಳಿಸಿ ಬಂದು ಬೆಂಗಳೂರಿಗೆ ಅವರು ಸಂಪರ್ಕ ಮಾಡಿದಾಗ ನನಗೆ ಏನನ್ಸುತ್ತೆ ಅಂದ್ರೆ ಇದೆಲ್ಲ ಲಂಕೇಶ್ ಅವರು ಇದ್ದಿದ್ದು ಒಂದು ಅದ್ಭುತವಾದ ಒಂದು ಪ್ರತಿಭೆ, ಒಂದು ಟ್ಯಾಲೆಂಟ್. ಏನಂತ ಅಂದ್ರೆ ಯುವಕರಲ್ಲಿ ಅವರ ಪ್ರತಿಭೆಯನ್ನ ಗುರುತಿಸಿ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರಿಗೊಂದು ವೇದಿಕೆ ಸೃಷ್ಟಿ ಮಾಡಿಕೊಡೋದು. ಅದು ಬರಹಗಾರರಲ್ಲಿರ್ಬೋದು, ಅದು ನಿರ್ದೇಶಕರಿರ್ಬೋದು, ಲೇಖಕರಲ್ಲಿರ್ಬೋದು, ಪತ್ರಕರ್ತರಿರ್ಬೋದು, ಅದನ್ನ ಅವರು ಹಲವಾರು ಜನನ್ನ ಬೆಳೆಸಿದ್ರು. ಅದರಲ್ಲಿ TN ಸೀತಾರಾಮ್ ಸರ್ ಅವರು ಮತ್ತು ನಾಗ್ತಿಹಳ್ಳಿ ಅವರವರು ಮತ್ತು ರವೀಂದ್ರ ರೇಷ್ಮೆ ಅವರು ತುಂಬಾ ಅವರಿಂದ ಒಂದು ವೇದಿಕೆಯನ್ನ ಕೊಟ್ಟಾಗ ಅದನ್ನ ಎಷ್ಟು ಚೆನ್ನಾಗಿ ಆ ವೇದಿಕೆಯನ್ನ ಉಪಯೋಗಿಸ್ಕೊಂಡ್ರು ಅವರ ಪ್ರತಿಭೆಯನ್ನ ಹೊರ ಹಾಕಕ್ಕೆ. ಯಾಕೆ ಅಂತಂದ್ರೆ TN ಸೀತಾರಾಮ್ ಸರ್ ಅವರು ನನಗೆ ಗೊತ್ತಿರಂಗೆ ಅವರ ಸ್ಟೂಡೆಂಟ್ ಆಗಿ ಒಂದು ವೇದಿಕೆ, ಒಂದು ನಟನಾಗಿ, ಆ ನಟನ ಮೂಲಕ ಅವರ ದೃಶ್ಯ ಮಾಧ್ಯಮದ ಬಗ್ಗೆ ತಿಳ್ಕೊಂಡಿದ್ದು, ಅದರಿಂದ ಒಬ್ಬ ಅದ್ಭುತವಾದ ನಿರ್ದೇಶಕರಾಗಿದ್ದು, ಒಂದು ಟಿವಿಯಲ್ಲಿ ಒಂದು ಐಕಾನಿಕ್ ಪರ್ಸನಾಲಿಟಿ ಆಗಿದ್ದು, ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿದ್ದು, ಇದೆಲ್ಲದಕ್ಕೂ ಒಂದು ಆ ವೇದಿಕೆ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಳ್ಳೋದು ಎಷ್ಟು ಮುಖ್ಯ ಅಂದ್ರೆ TN ಸೀತಾರಾಮ್ ಅವರು ಅದನ್ನು ತೋರಿಸ್ಕೊಟ್ರು. ಅದು ಲಂಕೇಶ್ ಒಂದು ಗುಣ ನಾನು ನೋಡಿದ್ದು. ಮತ್ತು TN ಸೀತಾರಾಮ್ ಅವರು ಪಲ್ಲವಿ ಬಗ್ಗೆ ಹೇಳ್ತಾ ಇದ್ರು. ನಾನು ಯಾವಾಗ ಸಮಯ ಸಿಗುತ್ತೋ ಆ ಪಲ್ಲವಿ ಸಿನಿಮಾ ನೋಡ್ತಾ ಇರ್ತೀನಿ. ಯಾಕಂದ್ರೆ ಅವ್ರು 4 ಸಿನಿಮಾ ಮಾಡಿದ್, 4 ಸಿನಿಮಾದಲ್ಲಿ ಪಲ್ಲವಿ, 2ನೇ ಸಿನಿಮಾ ಅನುರೂಪ, 3ನೇ ಸಿನಿಮಾ
ಕಂಡೋದಕ್ಕೆ ಮಾಂಸದಕ್ಕೂ ಎಲ್ಲಿಂದಲೂ ಬಂದರು, ಆಮೇಲೆ ಕಂಡೋದಕ್ಕೆ ಮಾಂಸದಕ್ಕೂ. ಅದ್ರಲ್ಲಿ ಪಲ್ಲವಿ ನನ್ನ ಫೇವ್ರೇಟ್ ಫಿಲ್ಮು. ಯಾಕೆ ಅಂತಂದ್ರೆ ಅವರು ಸಿನಿಮಾ ಮಾಡಿದ್ದ ಹಿನ್ನೆಲೆ ನಾವು ಗಮನಿಸಬೇಕು. ತುಂಬಾ ಆರ್ಥಿಕವಾದ ಒಂದು ಕಷ್ಟ, ಒಂದು ಹಣಕಾಸಿನ ಕಷ್ಟ, ಒಂದು ಸೈಟ್ ಶಿವಮೊಗ್ಗನಲ್ಲಿ ಮಾರ್ಬಿಟ್ಟು ಒಂದು ಪಲ್ಲವಿ ಅಂತ ಸಿನಿಮಾ ಮಾಡಿದ್ದು. ಯಾವ ತರ ಇತ್ತು ಅಂದ್ರೆ ಅವತ್ತು ಸಂದರ್ಭ ಯಾವ ತರ ಇತ್ತು ಅಂದ್ರೆ, ನಮ್ಮ ತಾಯಿ ಒಂದು ಅಡುಗೆ ಮನೆಯಲ್ಲಿ ಒಂದು 100-110 ಚಪಾತಿ ಮಾಡಿ ಅದಕ್ಕೆ ಪಲ್ಯ ಮಾಡಿ ಚಿತ್ರಾನ್ನ ಮೊಸರನ್ನ ಮಾಡಿ ಪ್ರೊಡಕ್ಷನ್ ತಗೊಂಡವರು. ಆ ತರ ಒಂದು ಅವರೇ ಪ್ರೊಡ್ಯೂಸರು, ಅವರೇ ಪ್ರೊಡಕ್ಷನ್ ಮ್ಯಾನೇಜರು ಕೂಡ. ಸೊ ಈ ರೀತಿಯಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಆ ಸಿನಿಮಾ ಮಾಡಿದ್ದು. ಮತ್ತು ಮೊದಲನೇ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು. ನನಗಂತೂ, ನನ್ನ ಗಮನಕ್ಕಂತೂ ಕರ್ನಾಟಕದಿಂದ ಯಾರಿಗೂ ಮೊದಲನೇ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಸ್ವರ್ಣಕಮಲ ಬಂದಿರೋದು ಗೊತ್ತಿಲ್ಲ. ಮತ್ತು ಆ ಹಿನ್ನೆಲೆಯಿಂದ ಮಾಡುವಂತ ಸಿನಿಮಾ ಅಂತ ನಾವು ಗಮನಿಸಿ ಆ ಸಿನಿಮಾವನ್ನು ನೋಡಿದಾಗ ಅದು ಇವತ್ತಿಗೂ ಪ್ರಸ್ತುತ. ಆ ಕತೆ ಒಬ್ಬ ರೆಬೆಲ್ ಸ್ಟೂಡೆಂಟು, ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರು, ಪ್ರೀತಿ ಮಾಡ್ತಾರೆ, ಪ್ರೀತಿ ಮಾಡಿ ಅದನ್ನ ಉಳಿಸ್ಕೊಳಕ್ಕಾಗಲ್ಲ. ಆ ಒಂದು ನಾಯಕ ನಟಿ ತುಂಬಾ ಬೇಜಾರಾಗಿ ಕೊನೆಯಲ್ಲಿ ಒಂದು ಗೊಂದಲದಿಂದ ಅಲ್ಲಿನ ಕಾಲೇಜಿನ ಲೆಕ್ಚರನ್ನೇ ಮದುವೆ ಆಗ್ತಾರೆ. ಆದ್ರೆ ಆ ಪ್ರೀತಿನ ಮರೆಯಕ್ಕಾಗಲ್ಲ. ಅದು ಎಷ್ಟು ಅದ್ಭುತವಾಗಿ ನಿರೂಪಣೆ ಆಗಿತ್ತು ಅಂದ್ರೆ 70ರ ದಶಕದಲ್ಲಿ ಒಂದು ಮಹಿಳೆಯರ ಧ್ವನಿ ಮೂಲಕ, ಮಹಿಳೆಯರ ಒಂದು ವ್ಯೂ ಪಾಯಿಂಟ್ ಇಂದ ಮಾಡಿರೋಂಥ ಸಿನಿಮಾ 70ರ ದಶಕದಲ್ಲಿ. ಅವಾಗಿನ ಒಂದು ಕಾಲಘಟ್ಟದಲ್ಲಿ ನೀವು ಒಂದು ವುಮೆನ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾಡಿರೋಂಥ ಸಿನಿಮಾ ಇವತ್ತಿಗೂ ಅದು ಪ್ರಸ್ತುತ. ಯಾಕೆ ಅಂತಂದ್ರೆ ಆ ಕಾಲದಲ್ಲಿ 70ರ ದಶಕದಲ್ಲಿ TN ಸೀತಾರಾಮ್ ಸರ್ಗೆ, ನತ್ತಳ್ಳಿ ಸರ್ಗೆಲ್ಲ ಗೊತ್ತಿರುತ್ತೆ. ಅವಾಗ ಕೆ ಬಾಲಚಂದ್ರ ಅವರು ಮತ್ತು ರಾಘವೇಂದ್ರ ರಾವ್ ಅವರು, ಈ ತರ ದೊಡ್ಡ ದೊಡ್ಡ ರಾಜ್ ಕಪೂರ್ ಅವರು, ದೊಡ್ಡ ದೊಡ್ಡ ನಿರ್ದೇಶಕರು ಕರ್ನಾಟಕಕ್ಕೆ ಬಂದವಾಗೆಲ್ಲ ಈ OTT, TV, ಸ್ಯಾಟಲೈಟ್ ಎಲ್ಲ ಇರ್ಲಿಲ್ಲ. ಥಿಯೇಟರ್ಗೆ ಬಂದು ಕನ್ನಡ ಪಿಕ್ಚರ್ಗಳು ನೋಡ್ಕೊಂಡು ಹೋಗೋರು. ಯಾಕಂದ್ರೆ ಅದೊಂದು ರೆವಲ್ಯೂಷನ್ ಅವಾಗ. ಆ ಸಮಯದಲ್ಲಿ ಇವತ್ತಿಗೂ ನೋಡಿ, ಮೌನ ರಾಗಂ ಇರ್ಬೋದು, ಹಮ್ ಆಪ್ಕೆ ಕೌನ್ ಇರ್ಬೋದು, ನಾಟ್ ಹಮ್ ಆಪ್ಕೆ ಕೌನ್, ಹಮ್ ದಿಲ್ ದೇ ಚುಕೆ ಸನಮ್, ಇವೆಲ್ಲ ಪಲ್ಲವಿಯ ಕಾನ್ಸೆಪ್ಟ್. ಒಂದು ಇಬ್ಬರ ಒಂದು ಪ್ರೀತಿ ಮತ್ತು ಮದುವೆಯ ಒಂದು ತಾಳಿ ಕಟ್ಟಿರೋಣ, ಒಂದು ಗೊಂದಲದಲ್ಲಿ ಮಹಿಳೆಯ ಒಂದು ಗೊಂದಲ ಮತ್ತು ಕ್ಲೈಮ್ಯಾಕ್ಸ್ ಏನಾಗ್ಬೋದು ಅನ್ನೋದೇ ಕಥೆಯ ಒಂದು ಲೈನ್. ಸೊ ಎಷ್ಟು ಅದ್ಭುತವಾಗಿ ಇವತ್ತಿಗೂ ಪ್ರಸ್ತುತ ಅನ್ನೋದಕ್ಕೆ ನಾನು ಹೇಳೋದು. ಮತ್ತು ಅವರ ಒಂದು ಹಿನ್ನೆಲೆ ಬಜೆಟ್ ಇಲ್ಲದೆ ಇರೋಂಥ ಸಿನಿಮಾ, ಮತ್ತು ಅವರು ನಾಟಕದ ಬ್ಯಾಕ್ಗ್ರೌಂಡ್, ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಬಂದಿದ್ರಿಂದ ಇವತ್ತಿಗೂ ಸಾಹಿತ್ಯ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಅದು ಅವರು ಬಜೆಟ್ ಎಲ್ಲ ಕೊರತೆ ಮುಚ್ಚಿ ಹೋಗ್ತಾ ಇತ್ತು. ಅದೇ ರೀತಿಯಲ್ಲಿ ನಾಗ್ತಿಹಳ್ಳಿ ಸರ್ ಅವರು TN ಸೀತಾರಾಮ್ ಅವರು ಬೆಳೆದ್ರು. ಅದಾದ ನಂತರ ಅಂಕಣಗಾರರಾದ್ರು ಲಂಕೇಶ್ ಪತ್ರಿಕೆಯಲ್ಲಿ, ಆಮೇಲೆ ನಿರ್ದೇಶಕರಾದ್ರು, ಟಿವಿನಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು. ಇವತ್ತು ನಮ್ಮ ಮುಂದೆ ಇವತ್ತು ಕೂತ್ಕೊಂಡು ಇವತ್ತು ಬಂದಿದ್ದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸರ್. ಆಮೇಲೆ ನಾಗ್ತಿಹಳ್ಳಿ ಸರ್ ಅವರು ಒಂದು ಕನ್ನಡ ಪಂಡಿತರಾಗಿ ಬಂದು ಲಂಕೇಶ್ ಅವರ ಜೊತೆ ಸಾಕಷ್ಟು ಸಮಯ ಕಳೆದು ಒಂದು ಅವರ ಅಂಕಣನು ಲಂಕೇಶ್ ಪತ್ರಿಕೆಯಲ್ಲಿ ತುಂಬಾ 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 ಹೆಸರು ಮಾಡ್ತು ಅಂಕಣ. ಅದಾದ ನಂತರ ಲಂಕೇಶ್ ತರ ಅವರು ಸಿನಿಮಾ ರಂಗಕ್ಕೆ ಬಂದ್ರು, ಸಿನಿಮಾಗಳು ನಿರ್ದೇಶನ ಮಾಡಿದ್ರು, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂತು. ಮತ್ತು ಆ ವೇದಿಕೆಯನ್ನ ಯಾವ ತರ ಉಪಯೋಗಿಸ್ಕೊಂಡ್ರು ಅನ್ನೋದಕ್ಕಿಂತ ಆ ಲಂಕೇಶ್ ಅವರು ಇವರ ಪ್ರತಿಭೆಯನ್ನ ನೋಡಿ ಯಾವ ತರ ಬೆಳೆಸಿದ್ರು. ಅವ್ರು ಒಂದು ಅದು ಒಟ್ಟು ಒಳ್ಳೆ ಗುಣನೋ ಕೆಟ್ಟ ಗುಣನೋ ಗೊತ್ತಿಲ್ಲ, ಆದ್ರೆ ಅವರು ತುಂಬಾ ಇಂಟೆಲಿಜೆಂಟ್ ಇದ್ರೆ, ಕ್ರಿಯಾಶೀಲತರಿದ್ರೆ, ಪ್ರತಿಭೆ ಇದ್ರೆ ಕೂತ್ಕೊಂಡು ಅವರ್ಸ್ ಗಟ್ಲೆ ಮಾತಾಡೋರು. ಅವರು ಇದೇನು ಇಲ್ಲ ಅಂದಿದ್ರೆ ಮಾತಾಡ್ತಾನೆ ಇರ್ಲಿಲ್ಲ, ಭೇಟಿ ಆಗ್ತಾರಿಲ್ಲ, ಕೂತ್ಕೊಂಡು ಮಾತಾಡ್ತಾನೆ ಇರಲಿಲ್ಲ. ಅದು ಆ ಕಾರಣದಿಂದಾನೇ ಇವತ್ತು ಇಲ್ಲಿ ನಮ್ಮ ನಾಗ್ತಿಹಳ್ಳಿ ಅವರು, TN ಸೀತಾರಾಮ್ ಅವರು, ರೇಷ್ಮೆ ಅವರು ಈ ಒಂದು ಮತ್ತೆ ಬೆಳೆದಿರೋದು ಆ ಒಂದು ಲಂಕೇಶ್ ಪತ್ರಿಕೆಯ ಲಂಕೇಶ್ ಅವರ ಒಂದು ಬ್ಯಾಕ್ ಗ್ರೌಂಡ್ ಇಂದ, ಹಿನ್ನೆಲೆಯಿಂದ ಬೆಳೆದಿರೋದು. ನನಗೆ ಖುಷಿ, ಸಂತೋಷ. ಅದು ನಾಗ್ತಿಹಳ್ಳಿ ಅವರ ಒಂದೊಂದು ಸಿನಿಮಾನು ನನ್ನ ಫೇವರೇಟ್ ಸಿನಿಮಾಗಳು. ಅಮೆರಿಕ ಇರ್ಬೋದು, ನನ್ನ ಪ್ರೀತಿಯ ಹುಡುಗಿ ಇರ್ಬೋದು, ಮತ್ತು ಈ 2 ಸಿನಿಮಾ ನಾನು ಥಿಯೇಟರ್ ನೋಡಿ, ನಾನೊಬ್ಬ ಹುಡುಗ ಬೆಳೀತಾ ಇದ್ದೆ ಅವಾಗ ನೋಡಿ, ಮತ್ತೆ ನಾನು ನಾಗ್ತಿಹಳ್ಳಿ ಹೇಳ್ದಂಗೆ ತುಂಟಾಟನಲ್ಲಿ ಹಾಡು ಕೂಡ ಬರೆದ್ರು. ಸಾರಿಗಮ ಪದನಿಸ, ಆ ಹಾಡು ಕೂಡ ಅವ್ರದೇ ಸಾಹಿತ್ಯ. ತುಂಬಾ ಎನ್ಕರೇಜ್ ಮಾಡಿದ್ರು ಅವಾಗ. ತುಂಟಾಟ ಇದ್ದಾಗ ಇಡೀ ತಂಡವನ್ನ ಕಟ್ಕೊಟ್ರು ನನಗೆ. ಒಬ್ಬ ಕ್ಯಾಮ್ರಾಮನ್ ಇರ್ಬೋದು, ಎಲ್ಲದನ್ನು ಅವರ ಒಂದು ಮನೆಯಲ್ಲೇ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಆಯ್ತು, ಸ್ಕ್ರಿಪ್ಟ್ ಅಲ್ಲಿ ಕರೆಕ್ಷನ್ಸ್ ಕೂಡ ಹೇಳಿದ್ರು, ಮತ್ತು ತುಂಬಾ ಎನ್ಕರೇಜ್ ಮಾಡಿದ್ರು ಆವಾಗ. ಅದನ್ನೆಲ್ಲ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ಕೂಡ ಸಂತೋಷ ಆಯ್ತು ಸರ್. ಈಗ ಅಮೆರಿಕ ಬರಕ್ಕೆ ಅಟ್ಟು ಮಾಡ್ತಾ ಇದ್ದೀರಾ,
ನಮ್ಮ ವಿನಾಯಕರಾಮ್ ಅವ್ರು ಹೇಳ್ದಂಗೆ ನನ್ನ ಪ್ರೀತಿಯ ಹುಡುಗಿ 2 ಮಾಡಿದಾಗ ನನ್ನ ಮಗನ ಹಾಕೊಳ್ಳಿ. ನನ್ನ ಮಗ ಮತ್ತು ಸಾನ್ಯಾ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಾನು ಕರೆಸಿದ್ದು ಮತ್ತು ಹಿರಿಯ ಇವರು ಶನಾಯಿ ಎಲ್ಲ ಹೇಳಿದ್ರು ಸಾನ್ಯಾ ಕರೆಸಿ ಸರ್ ಈ ಕಾರ್ಯಕ್ರಮಕ್ಕೆ ಅಂತ ಅಂದ್ಬಿಟ್ಟು. ಸಬರ್ನ ಯಾಕೆ ಕರೆಸಿರೋದು ಅಂದ್ರೆ TN ಸೀತಾರಾಮ್ ಅವರು ಮತ್ತು ರೇಷ್ಮೆ ಅವರು, ಜೋಗಿ ಅವರು, ನಾಗ್ತಿಹಳ್ಳಿ ಅವರ ಒಂದು ಮಾತುಗಳನ್ನ ಕೇಳಲಿ. ಯಾಕಂದ್ರೆ ಈ ತರ ಒಂದು ಅವಕಾಶ ಸಿಗಲ್ಲ ತಾತನ ಬಗ್ಗೆ ಮಾತಾಡಿ ಅವರ ಒಂದು ಹಿನ್ನೆಲೆ ಇತಿಹಾಸನ ಈ ತರ ಒಂದು ದೊಡ್ಡ ಅವಕಾಶ ಸಿಗೋದಿಲ್ಲ ಅವನಿಗೆ ಸಮರ್ಗೆ. ಯಾಕಂದ್ರೆ ಈ ತರ ಒಂದು ವೇದಿಕೆಗಳು ಆಗ್ತಾ ಇಲ್ಲ. ಮತ್ತು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಏನ್ ಕೊರತೆ ಇದೆ ಅಂತ ಹೇಳಿದ್ರೆ ಇವ್ರು ಹೇಳಿದ್ರು TN ಸೀತಾರಾಮ್ ಅವರು, ಅದ್ರ ಕೊರತೆ ಇರೋದು ಇವತ್ತು ಲಂಕೇಶ್ ಅವ್ರು ನಾನು ಹೇಳಿದ್ನಲ್ಲ 20ರ ದಶಕದಲ್ಲಿ, ಆಮೇಲೆ ಆ ಒಂದು ಕಾಲಘಟ್ಟದಲ್ಲಿರುವಂತ ನಿರ್ದೇಶಕರು, ಸಾಹಿತಿಗಳು, ಬರಹಗಾರರು, ಮತ್ತು ಇವತ್ತು ಐ ಥಿಂಕ್ ದಿಸ್ ದ ಲಾಸ್ಟ್ ಕೈಂಡ್ ಆಫ್ ಜನರೇಷನ್ ಆಫ್ ರೈಟರ್ಸ್ ಅಂಡ್ ಡೈರೆಕ್ಟರ್ಸ್ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಸಾಹಿತ್ಯದ ಕೊರತೆ ಇದೆ. ಇವರ ಒಂದು ಸಾಹಿತ್ಯ ಮತ್ತು ಲಂಕೇಶ್ ಅವರ ಸಾಹಿತ್ಯ ಇವತ್ತು ಒಂದು ಸಿನಿಮಾಗಳಲ್ಲಿ ಇಲ್ಲ. ಇವತ್ತು ಆ ಒಂದು ಸಾಹಿತ್ಯ ಇವತ್ತು ಮಿಸ್ ಮಾಡ್ಕೊಂತಾ ಇದೀವಿ. ಅದು ವಾಪಸ್ ಬರಬೇಕು. ಮತ್ತು ಯುವಕರಲ್ಲಿ ಇವತ್ತು ಒಂದು ಕನ್ನಡ ಸಿನಿಮಾಗೆ ಸಾಹಿತ್ಯ ಎಷ್ಟು ಮುಖ್ಯ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಇವರು ನಾಗ್ತಿಹಳ್ಳಿ ಮತ್ತು TN ಸೀತಾರಾಮ್, ಲಂಕೇಶ್ ಅವರು ಯಾವ ತರ ಒಂದು ಬಜೆಟ್ ಮುಖ್ಯ ಅಲ್ಲ, ಸಾಹಿತ್ಯ ಮುಖ್ಯ, ಸ್ಕ್ರಿಪ್ಟ್ ಮುಖ್ಯ, ಡೈಲಾಗ್ಸ್ ಮುಖ್ಯ ಅನ್ನೋದು ಗೊತ್ತಾಗತ್ತೆ. ಮತ್ತು ಜೋಗಿ ಅವರು ನಾನು ಪ್ರತಿ ಸರಿನೂ ಸಿಕ್ಕಿದಾಗ ಕಾರ್ಯಕ್ರಮಗಳಲ್ಲಿ, ಫಂಕ್ಷನ್ಗಳಲ್ಲಿ, ಹಿಂದೆ ಜೋಗಿ, ಉದಯ್ ಮರ್ಕಣಿ, ಶನಾಯಿ ತ್ರಿಮೂರ್ತಿಗಳವರು ವಿಮರ್ಶೆ ಬರೆಯೋದ್ರಲ್ಲಿ 3 ಮಸ್ಕೆಟರ್ಸ್ ಅಂತ ಹೇಳ್ಬೋದು. 2000 ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದಾಗ ಅವರ ವಿಮರ್ಶೆಗಳನ್ನ ಓದ್ಬಿಟ್ಟೆ ಸಿನಿಮಾಗಳಿಗೆ ಹೋಗ್ತಾ ಇದ್ದೆ. ಯಾಕಂದ್ರೆ ವಿಮರ್ಶೆಗಳು ಒಂದು ಸಿನಿಮಾ ನೋಡ್ದಂಗೆ ಇರ್ತಾ ಇತ್ತು. ಆತರ ಒಂದು ತಮಾಷೆ, ವಿಡಂಬನೆ, ಸೀರಿಯಸ್ನೆಸ್, ಒಂದು ಸ್ಕ್ರೀನ್ ಪ್ಲೇ ತರ ಒಂದು ವಿಮರ್ಶೆಗಳು ಬರ್ತಾ ಇತ್ತು. ಅದನ್ನು ವಿ ಮಿಸ್ ದಮ್ ನಾವು. ಐ ಮಿಸ್ ಉದಯ್ ಮರ್ಕಣಿ ಅಲಾಟ್. ಅಂಡ್ ಇವ್ರು ಚೆನ್ನಾಗಿದ್ದಾರೆ ನಮ್ಮ ಜೊತೆ. ಮತ್ತು ಜೋಗಿ ಅವರು ಇದ್ದಾರೆ. ಜೋಗಿ ಅವರು ಲಂಕೇಶ್ ಅವರು ಜಾಸ್ತಿ ಸಂಪರ್ಕ ಇರ್ಲಿಲ್ಲ ಅನ್ಕೊಂಡಿದೀನಿ. ಆದ್ರೆ ಜೋಗಿ ಅವರು ಯಾವಾಗ ಕಾರ್ಯಕ್ರಮ ಸಿಕ್ತಾಗ್ಲೂ ಲಂಕೇಶ್ ಪ್ರಸ್ತಾಪ ಮಾಡದೆ ಆ ಕಾನ್ವರ್ಸೇಷನ್ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಹಲವಾರು ಜನ ಇವತ್ತು ಕರ್ನಾಟಕದಲ್ಲಿ ಲಂಕೇಶ್ ಅವ್ರನ್ನ ಭೇಟಿ ಮಾಡಿಲ್ಲ, ಆದ್ರೆ ಅವರ ಸಾಹಿತ್ಯನ ಓದಿ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಅದರಲ್ಲಿ ಜೋಗಿ ಕೂಡ ಒಬ್ರು ಅಂತ ಹೇಳ್ತೀನಿ. ಯಾಕಂದ್ರೆ ಜೋಗಿ ಅವರು ಅವರ ಬರವಣಿಗೆಯಲ್ಲಿ ನಾನು ಯಾವಾಗ ನೋಡ್ತೀನಿ ಒಂದ್ಸತಿ ಲೇಖನದಲ್ಲಿ ಲಂಕೇಶ್ ಅವ್ರನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ, ಅವ್ರ ಫೇಸ್ಬುಕ್ ಕಮೆಂಟ್ಸ್ ಅಲ್ಲಿ ಮಾಡ್ತಾ ಇರ್ತಾರೆ, ಅವ್ರ ಲೇಖನದಲ್ಲಿ ಮಾಡ್ತಾ ಇರ್ತಾರೆ, ಅವ್ರ ಪುಸ್ತಕದಲ್ಲಿ ಮಾಡ್ತಾ ಇರ್ತಾರೆ. ನನ್ನ ಜೊತೆ ಮಾತಾಡಿದಾಗ್ಲೂ ಅಷ್ಟೇ ಲಂಕೇಶ್ ನ ಕೋಟ್ ಮಾಡ್ತಾ ಇರ್ತಾರೆ. ಸೊ ಈಸ್ ಬೀನ್ ಇನ್ಫ್ಲೂಯೆನ್ಸ್ಡ್. ಯು ಡೋಂಟ್ ಹ್ಯಾವ್ ಟು ಮೀಟ್ ಲಂಕೇಶ್. ಲಾಟ್ ಆಫ್ ಪೀಪಲ್ ಆರ್ ನಾಟ್ ಮೆಟ್ ಹಿಮ್. ಆದ್ರೆ ಅವ್ರ ಬರವಣಿಗೆ ಓದಿದ್ರೆ ಒಂದು ಭೇಟಿ ಆಗದಂಗೆ ಆಗ್ತಾ ಇತ್ತು. ಅದರಲ್ಲಿ ಜೋಗಿ ಕೂಡ ಒಬ್ರು. ಅಂಡ್ ಈಸ್ ಒನ್ ಆಫ್ ದ ಫೈನೆಸ್ಟ್ ರೈಟರ್ಸ್ ವಿ ಹ್ಯಾವ್ ಟುಡೇ. ಅಂಡ್ ಅದನ್ನು ಅಷ್ಟೇ ಹಲವಾರು ರೈಟರ್ಸ್ ಇವತ್ತು ಲಂಕೇಶ್ ಅವರ ಬರವಣಿಗೆ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಜೋಗಿ ಅವರು ಕೂಡ ಅಫ್ಕೋರ್ಸ್ ಈಸ್ ಇನ್ಫ್ಲೂಯೆನ್ಸ್ ವಿತ್ ಅನಂತ್ ಮೂರ್ತಿ, ತೇಜಸ್ವಿ, ಲಂಕೇಶ್, ಆ ಒಂದು ಕಂಟೆಂಪ್ರರಿ ರೈಟರ್ಸ್ ನ ತುಂಬಾ ಓದ್ಕೊಂಡು ಇವತ್ತು ಈ ಮಟ್ಟಕ್ಕೆ ಎಷ್ಟು ಪುಸ್ತಕ ಬರೆದಿರೋ ಸರ್ ತಾವೀಗ? ಈಸ್ ರಿಟರ್ನ್ ಅ ಲಾಟ್. 97 ಅತಿ ಶೀಘ್ರದಲ್ಲೇ ಅನದರ್ 3 ಬುಕ್ಸ್ ಸೆಂಚುರಿ ಬಾರಿಸ್ತೀರಾ. ಈ ತರ ಒಂದು ಕಾರ್ಯಕ್ರಮ ಮಾಡೋಣ, ನಾನು ಚೆನ್ನಾಗಿ ಸೇರಿಸಿ ಈ ತರ ಒಂದು ಕಾರ್ಯಕ್ರಮದ ಒಂದು ಅವಶ್ಯಕತೆ ಇದೆ. ಅಂಡ್ ರವೀಂದ್ರ ರೇಷ್ಮೆ ಅಫ್ಕೋರ್ಸ್ ಏನ್ ಹೇಳೋದು ಅವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಇವತ್ತೆಲ್ಲ ಒಂದು ಡಿಬೇಟ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಅವರ ರಾಜಕೀಯದ ನಾಲೆಜ್ ಇರ್ಬೋದು, ಅವರ ಒಂದು ಪತ್ರಿಕೋದ್ಯಮದ ನಾಲೆಜ್ ಇರ್ಬೋದು, ಮತ್ತು ಲಂಕೇಶ್ ಮೂಲಕ ಪತ್ರಕರ್ತರು ಹಲವಾರು ಬೆಳೆದಿದ್ದಾರೆ. ಅದು ರವೀಂದ್ರ ರೇಷ್ಮೆ ಅಷ್ಟು ಈ ಮಟ್ಟಕ್ಕೆ ಬೆಳೆದು ಅದು ಲಂಕೇಶ್ ಅವ್ರನ್ನ ಇನ್ನೂ ಇವತ್ತಿಗೂ ಪ್ರಸ್ತಾಪ ಮಾಡ್ತಾ, ಅವ್ರನ್ನ ಕೋಟ್ ಮಾಡ್ತಾ, ಮತ್ತು ಅವರ ಫೇವರೇಟ್ ಏನು ಅಂತಂದ್ರೆ ಲಂಕೇಶ್ ಮತ್ತು ರೇಷ್ಮೆ ಅವರ ಕಾಂಟ್ರಿಬ್ಯೂಷನ್ ಏನಂದ್ರೆ ನಜೀರ್ ಸಾಬ್ ಅವ್ರನ್ನ ಒಂದು ಮಿನಿಸ್ಟರ್ ಮಾಡಿದ್ದು. ನಜೀರ್ ಸಾಬ್ ಗುಂಡ್ಲುಪೇಟೆನಲ್ಲಿ ಒಂದು ಸಾಮಾನ್ಯ ಕುಟುಂಬದ, ಒಂದು ಮೈನಾರಿಟಿ ಕುಟುಂಬದ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬಂದಿದ್ದು, ಒಬ್ಬ ರಾಜಕಾರಣಿಯಾಗಿ ಗೆಲ್ಲಿಸ್ಬಿಟ್ಟು ಒಂದು ಪಂಚಾಯತ್ ರಾಜ್ ಮಿನಿಸ್ಟರ್ ಮಾಡಿ, ಅವ್ರ ಬರವಣಿಗೆ ಮೂಲಕ ಅವ್ರ ಇನ್ಫ್ಲೂಯೆನ್ಸ್ ಮಾಡಿ, ಅವರ ಟೈಟಲ್ನೇ ಕರ್ನಾಟಕದಲ್ಲಿ ನೀರ್ ಸಾಬ್ ಅಂತ ಇಟ್ಟಿದ್ದು ಕಾಂಟ್ರಿಬ್ಯೂಷನ್ ರೇಷ್ಮೆ ಅವ್ರಿಗೆ ಹೋಗ್ಬೇಕು. ರೇಷ್ಮೆ ಅವರ ಮೂಲಕನೇ ಅದು ನೀರ್ ಸಾಬ್ ಅಂತ ಇವತ್ತಿಗೂ ಕೂಡ ಪ್ರತಿಯೊಂದು ಹಳ್ಳಿಗೂ ನೀರ್ ಸಿಗ್ತಾ ಇದೆ ಅಂದ್ರೆ ಅದು ನಜೀರ್ ಸಾಬ್ ಅವರ ಒಂದು ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ವಿಲೇಜಸ್. ಅದು ರೇಷ್ಮೆ ಅವರ ಅದಕ್ಕೆ ದೊಡ್ಡ ಕಾಣಿಕೆ ಇದೆ ಅವ್ರ ಮಿನಿಸ್ಟರ್ ಆಗೋದ್ರಲ್ಲಿ. ಮತ್ತು ಒಂದು ಸಕ್ಸಸ್ಫುಲ್ ಪಾಲಿಟಿಷಿಯನ್ ಆಗಲಿ ಅಂತ ಹೇಳ್ತೀನಿ. ನಮ್ಮ ತಾಯಿಯವರು ತುಂಬಾ ನಮ್ಮ ಅಪ್ಪನ, ನನ್ನ ಅಕ್ಕನ ಬಯೋಡೇಟಾ ಚೆನ್ನಾಗಿ ಹೇಳಿದ್ರು. ಅದು ಥ್ಯಾಂಕ್ ಯು. ಅಂಡ್ ನಗು ಬರಲ್ಲ, ಸೀರಿಯಸ್ ಆಗಿರ್ಬೇಡ. ಅಂಡ್ ಥ್ಯಾಂಕ್ ಯು ಶನಾಯ್ ಫೈನಲಿ ಫಾರ್ ಆರ್ಗನೈಸಿಂಗ್ ಸಚ್ ಅನ್ ಇವೆಂಟ್
ನನಗಿಂತ ಹೆಚ್ಚು ಇವತ್ತು ಸಮರ್ ತುಂಬಾ ಉಪಯೋಗ ಆಗುತ್ತೆ. ಈ ತರ ಸ್ಟಾರ್ ವರ್ಡ್ಸ್ ನಮ್ಮ ತಂದೆ ಬಗ್ಗೆ, ಅವನ ತಾತನ ಬಗ್ಗೆ ಮಾತಾಡಿರೋದು, ಅವ್ರಿಗೂ ಒಂದೆರಡು ಸಾನ್ಯಾಗೂ ಮತ್ತು ಸಮರ್ಗೂ ಒಂದೊಂದು ಮಾತಾಡಿಸಿ ಕೊನೆಯಲ್ಲಿ ನೀವು ಕನ್ಕ್ಲೂಡ್ ಮಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ನೈಸ್.